ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ 7ನೇ ಮ್ಯಾಚ್ ನಲ್ಲಿ ಮಳೆಯ ಕಾರಣ ಮ್ಯಾಚ್ ಅಬಾಂಡೆಡ್ ಆಗಿದೆ. ಸೌತ್ ಆಫ್ರಿಕಾಗೆ 1 ಪಾಯಿಂಟ್ ಹಾಗೂ ಆಸ್ಟ್ರೇಲಿಯಾಗೆ 1 ಪಾಯಿಂಟ್ ಕೊಟ್ಟಿದ್ದಾರೆ. ಆಲ್ಸೋ ಸೌತ್ ಆಫ್ರಿಕಾ ಸೆಮಿಫೈನಲ್ ಕೂಡ ತಲುಪಿದೆ. ಸೆಮಿಫೈನಲ್ ಗೆ ಬಂದ ನಂತರ ನಾಯಕ ಬಹುಮ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಫಸ್ಟ್ ಆಫ್ ಆಲ್ ನಾವು ಪಾಯಿಂಟ್ಸ್ ಟೇಬಲ್ ನೋಡ್ಕೊಬರುದಾದ್ರೆ ಗ್ರೂಪ್ ಎ ನಲ್ಲಿ ಟಾಪ್ ನಲ್ಲಿ ಇರುವುದು ನ್ಯೂಜಿಲೆಂಡ್. ಆಡಿದಂತೆ 2 ಮ್ಯಾಚ್ ಗಳಲ್ಲಿ 2 ಮ್ಯಾಚ್ ಕೂಡ ಡಾಮಿನೇಟ್ ಮಾಡಿದೆ. ನೆಟ್ ರನ್ ರೇಟ್ ನೋಡ್ಕೊಬರೋದಾದ್ರೆ 0.863 ಇರುವಂತದ್ದು ನ್ಯೂಜಿಲೆಂಡ್. 4 ಪಾಯಿಂಟ್ ಕೂಡ ಮಾಡಿದೆ ನ್ಯೂಜಿಲೆಂಡ್. ಇನ್ನು ಇಂಡಿಯಾ 2 ಮ್ಯಾಚ್ ಗಳಲ್ಲಿ 2 ಮ್ಯಾಚ್ ಕೂಡ ಡಾಮಿನೇಟ್ ಮಾಡಿದೆ. ನೆಟ್ ರನ್ ರೇಟ್ ನೋಡ್ಕೊಬರೋದಾದ್ರೆ +0.647 ಇದೆ. ಆಲ್ಸೋ 4 ಪಾಯಿಂಟ್ ಕೂಡ ಇಂಡಿಯಾ ಮಾಡಿದೆ. ನ್ಯೂಜಿಲೆಂಡ್ ಹಾಗೂ ಇಂಡಿಯಾ ಸೆಮಿಫೈನಲ್ ಗೆ ತಲುಪಿದೆ ಹಾಗೂ ಗ್ರೂಪ್ ಬಿ ನಲ್ಲಿ ಇಲ್ಲಿ ಸೌತ್ ಆಫ್ರಿಕಾ ಸೆಮಿಫೈನಲ್ ನ ತಲುಪಿದೆ. ಆಡಿದಂತೆ 2 ಮ್ಯಾಚ್ ಗಳಲ್ಲಿ 1 ಮ್ಯಾಚ್ ವಿನ್ ಆಗಿದೆ. ಸೌತ್ ಆಫ್ರಿಕಾದ ರನ್ ರೇಟ್ ನೋಡ್ಕೊಬರೋದಾದ್ರೆ +0.140 ಇದೆ. ಸೌತ್ ಆಫ್ರಿಕಾಗೆ 3 ಪಾಯಿಂಟ್ ಬಂದಿದೆ. ಸೌತ್ ಆಫ್ರಿಕಾದ ನೆಟ್ ರನ್ ರೇಟ್ ಗ್ರೂಪ್ ಎ ಗಿಂತ ಜಾಸ್ತಿನೇ ಇದೆ, +2.140 ಇದೆ. ಗ್ರೂಪ್ ಎ ಗಿಂತ ಜಾಸ್ತಿನೇ ಇದೆ ಸೌತ್ ಆಫ್ರಿಕಾದ ನೆಟ್ ರನ್ ರೇಟ್ ಅಂತಾನೆ ಹೇಳ್ತೀನಿ. ಆಲ್ಸೋ ಸೌತ್ ಆಫ್ರಿಕಾ ಸೆಮಿಫೈನಲ್ ತಲುಪಿದೆ. ಸೆಮಿಫೈನಲ್ ಗೆ ಬಂದ ನಂತರ ಬೋಮ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ: ಇಲ್ಲಿವರೆಗೆ ನಾವು ತುಂಬಾ ಟೂರ್ನಿಯನ್ನು ಆಡಿದ್ದೇವೆ, ಆದರೆ ಈ ಟೂರ್ನಿಯಲ್ಲಿ ಅದ್ಭುತವಾಗಿ ಆಡಿದ್ದೇವೆ. ಆಲ್ಸೋ ಇನ್ನು ಮುಂದೆ ನಮ್ಮ ಗುರಿ ಚಾಂಪಿಯನ್ ಟ್ರೋಫಿ ಮೇಲೆ ಅಂತ ಬೋಮ್ ಅವರು ಹೇಳಿದ್ದಾರೆ. ವರ್ಲ್ಡ್ ಕಪ್ 2024ರಲ್ಲಿ ಇಂಡಿಯಾ ಚಾಂಪಿಯನ್ಸ್ ಆಗಿತ್ತು, ಆದರೆ ಈ ಬಾರಿ ನಾವು ಆ ತಪ್ಪು ಮಾಡಲ್ಲ. ಈ ಸಲ ನಾವು ಚಾಂಪಿಯನ್ ಆಗ್ತೀವಿ ಅಂತ ಬೋಮ್ ಅವರು ಹೇಳಿದ್ದಾರೆ. ನಾನು ಭಾರತಕ್ಕೆ ತುಂಬಾ ಸತಿ ಹೋಗಿದ್ದೇನೆ, ಅಲ್ಲಿ ಜೈ ಶ್ರೀರಾಮ್ ಅಂತ ತುಂಬಾ ಸತಿ ಹೇಳಿದ್ದೇನೆ. ರಾಮನ ಆಶೀರ್ವಾದ ನಮಗೆ ಇರುತ್ತೆ. ಈ ಸಲ ಚಾಂಪಿಯನ್ ಟ್ರೋಫಿ ನಮ್ದೇ ಅಂತ ಬೋಮ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ನಲ್ಲಿ ತಿಳಿಸಿ.